ಗುರುಗುಂಟ ಈದ್ಗಾ ಬಳಿ ಸಾಮೂಹಿಕ ಪ್ರಾರ್ಥನೆ ಸಂಭ್ರಮದ ರಂಜಾನ್ ಉಪವಾಸಕ್ಕೆ ತೆರೆ. ಹೌದು, ಪವಿತ್ರ ರಂಜಾನ್ ಹಬ್ಬವನ್ನ ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಮುಸ್ಲಿಂ ಸಮುದಾಯದವರು ಶನಿವಾರ ಬಹು ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು. ಶನಿವಾರ ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಪ್ರತ್ಯೇಕ 4 ಮಸೀದಿಗಳಲ್ಲಿ ಸಮಾವೇಶಗೊಂಡು ಸಾಂಪ್ರದಾಯಿಕ ಪೋಷಾಕು ಹಾಗೂ ಹೊಸ ಬಟ್ಟೆಗಳನ್ನು ತೊಟ್ಟು ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಅಲ್ಲಾಹನನ್ನ ಪ್ರಾರ್ಥಿಸುತ್ತಾ ಐದಾಬಾವಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದೆಡೆ ತೆರಳಿದರು. ಈದ್ಗಾ ಮೈದಾನದಲ್ಲಿ ಧರ್ಮಗುರು ಮೌಲ್ವಿ ಇಸ್ಮಾಯಿಲ್ ಸಾಬ್ ರೊಟ್ಟಿಗೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಖಾಜಿ ಸಾಬ್ ಸೈಯದ್ ಜಾಫರ್ ಹುಸೇನ್ ಖಾಜಿ ಖುತ್ಬಾ ಓದಿದರು. ಜಾಮಿಯಾ ಮಸೀದಿಯ ಕೋಶಾಧ್ಯಕ್ಷ ಅಜೀಬ್ ಸಾಬ್ ಸಭೆಗೆ ವಾರ್ಷಿಕ ಲೆಕ್ಕಾಚಾರ ಪತ್ರ ಮಂಡಿಸಿದರು. ಪ್ರಾರ್ಥನೆ ನಂತರ ಸರ್ವರು ಕಬರಸ್ಥಾನದಲ್ಲಿದ್ದ ತಮ್ಮ ಪೂರ್ವಜರ ಸಮಾಧಿ ಬಳಿ ತೆರಳಿ ಪ್ರಾರ್ಥನೆ ಮೂಲಕ ನಮಸ್ಕರಿಸಿದರು. ಶನಿವಾರ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಮುಸ್ಲಿಮರು ಎಲ್ಲ ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಳಿಸಿದ್ದರು. ಈದ್ಗಾ ಮೈದಾನದಿಂದ ಮನೆಗೆ ತೆರಳುವ ಮಾರ್ಗ ಮಧ್ಯೆ ಹಿಂದೂ ಸಮಾಜದವರನ್ನ ಆಲಂಗಿಸಿಕೊಳ್ಳುತ್ತಾ ಹಬ್ಬದ ಶುಭಾಶಯ ಕೋರುತ್ತಿರುವ ದೃಶ್ಯ ಗ್ರಾಮದೆಲ್ಲೆಡೆ ಕಂಡುಬಂತು. ಈ ಸಂದರ್ಭದಲ್ಲಿ ಧರ್ಮಗುರು ಇಸ್ಮಾಯಿಲ್ ಸಾಬ್, ಖಾಜಿ ಸಾಬ್ ಸೈಯದ್ ಜಾಫರ್ ಹುಸೇನ್ ಖಾಜಿ, ಇಂತಜಾಮ್ ಕಮಿಟಿ ಅಧ್ಯಕ್ಷ ಸದಾರ್ ಅಬೀಬ್ ಹವಲ್ದಾರ್, ಕಾರ್ಯದರ್ಶಿ ಪಾಷಾ ದಿಡ್ಡಿಮನಿ, ಖಜಾಂಚಿ ಅಜೀಂ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಡಾ ಚಾಂದ್ ಕರೀಂ ಸಾಬ್ ಜಬಡಿ, ಮೊಬಿನ್ ಗುಟ್ಟು, ಇಮಾಮ್ ಹುಸೇನ್, ಮೌಲಾನಾ ರಹಮತುಲ್ಲಾ, ಬಿಹಾರ್ ಮುತವಾಲಿ, ಮೊಹಮ್ಮದ್ ರಫಿ, ವಕೀಲ್ ಆಶಿಕ್ ಅಹಮದ್, ಸದಾರ್ ಮಹಮ್ಮದ್ ಆಲಿ ಸಾಬ್ ಖುರೈಶಿ, ಲಾಲಾ ಸಾಬ್, ಈದ್ಗಾ ಕಮಿಟಿಯ ಅಧ್ಯಕ್ಷ ಮೀರ್ ಶಹಾ ಹುಸೇನ್, ಕಾರ್ಯದರ್ಶಿ ಸಲೀಂ ಬಿಸ್ತಾ, ಮೆಹಬೂಬ್ ಸಂತ್ರಸ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸಂಜೆ ಸ್ನೇಹಿತರನ್ನು ಹಾಗೂ ಸಂಬಂಧಿಕರನ್ನು ಮನೆಗೆ ಕರೆಸಿ ಆತಿಥ್ಯ ನೀಡಲು ಶಾವಿಗೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಸಕ್ಕರೆ, ಹಾಲು, ಗಸಗಸೆ, ಪಿಸ್ತಾಗಳಿಂದ ಸಿದ್ಧಪಡಿಸಿದ ವಿಶೇಷ ಸಿಹಿ ತಿಂಡಿ ತಿನಿಸುಗಳನ್ನು ಹಾಗೂ ಬಗೆ ಬಗೆಯ ಮಾಂಸಾಹಾರ ಊಟವನ್ನು ಉಣಬಡಿಸಲು ಮನೆಯಲ್ಲಿ ತಯಾರು ನಡೆಸುತ್ತಿರುವುದು ಎಲ್ಲೆಡೆ ಕಂಡುಬಂತು. ಹೋಳಿ ರಂಜಾನ್ ಹಬ್ಬ ಏಕಕಾಲಕ್ಕೆ ಬಂದಿದ್ದರಿಂದ ಲಿಂಗಸೂಗೂರು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಾರ್ಗದರ್ಶನದಲ್ಲಿ ಹಟ್ಟಿ ಚಿನ್ನದ ಗಡಿ ಪೊಲೀಸ್ ಠಾಣೆ ಸಿಪಿಐ ಶಿವಾನಂದ್ ಸಜ್ಜನ್ ಡಿಆರ್ ವ್ಯಾನ್ ತುಕಡಿಯೊಂದಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ದರು. ಸಾಮೂಹಿಕ ಪ್ರಾರ್ಥನೆ ಮುಗಿದ ನಂತರ ಹಿಂದೂ ಯುವಕರು ಓಕಡೆ ಆಟವನ್ನು ಆಡಿದರು. ವರದಿ ಮಲ್ಲಿಕಾರ್ಜುನ ತುರ್ವೇಹಾಳ್, ಪ್ರಜಾಪವ ಟಿವಿ, ಲಿಂಗಸೂಗೂರು.